ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಒಂಥರ ಸಮಾಧಾನ. ಹೇಗಿದೆ ಶೂಸು? ಚೆನ್ನಾಯ್ತಾ? ವೆರಿ ಕಂಫರ್ಟಬಲ್. ಹಾಂ, ವೆರಿ ಕಂಫರ್ಟಬಲ್. ಕರೆಕ್ಟಾಗಿ ಐತೆ ತಾನೇ? ಈಗ ಸೈಜು ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಪರ್ಫೆಕ್ಟ್ ಆಗಿದೆ. ಹ್ಮ್. ಅದೊಂದ್ ಸೈಜ್ ದೊಡ್ಡದಿತ್ತು ಅದು. ಆಮೇಲೆ ಬ್ಲ್ಯಾಕ್ ಇಂತಾನೆ ಇದು ಚೆನ್ನಾಗಿ ಕಾಣ್ತೈತೆ. ಯೂಶಲಿ ನಾವು ಹಾಕೋ ಪ್ಯಾಂಟ್ಗಳು ಬ್ಲ್ಯಾಕ್, ಬ್ಲೂ, ಆ ತರ ಗ್ರೇ ಹಂಗಿರುತ್ತೆ. ಅದಕ್ಕೆ ಡಾರ್ಕ್ ಕಲರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಶೂಸ್. ಸೊ ಈ ತರ ಲೈಟ್ ಕಲರ್ಸ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಕಂಫರ್ಟಬಲ್ ಆಗೈತಾ? ಬಹಳ ಕಂಫರ್ಟಬಲ್ ಆಗಿದೆ. ಏಯ್, ನೋಡು ತರ್ಸಿಲ್ಲ ಅಂದ್ಬಿಟ್ಟು ನಿಂಗೂ ಬುಕ್ ಮಾಡ್ತೀನಿ ಇರು. ಏನ್ ತಿಂತ ಇದ್ಯಾ? ಸೌತೆಕಾಯಿ. ಇನ್ನು ಶೂಸ್ ಹಾಕೊಂಡಿಲ್ಲ ನೀನು? ಸ್ಕೂಲ್ ಟೈಮ್ ಆಗಿಲ್ವಾ? ನೋಡು ಚೆನ್ನಾಗಿದೆ. ಅಥರ್ವಾ, ಸ್ಕೂಲ್ ಟೈಮ್ ಆಗಿಲ್ವಾ? ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬ. ಆಕ್ಚುಲಿ ನಂತರ ಶೂ ಇತ್ತು. ಕಲೆಕ್ಷನ್ಸ್ ಮಾಡ್ಕೊಳಕ್ಕೆ ನೀವು ಅಲ್ವಾ? ನಮ್ಮಂತವ್ರಲ್ಲಿ ಹೆಂಗೆ ಗೊತ್ತಾ, ಕೆಲವರು ಕಲೆಕ್ಷನ್ಸ್ ಅಂತ 10 ಜೊತೆ ಇಟ್ಕೋತಾರೆ. ನಾನು ಇಂಥದಕ್ಕೆಲ್ಲ ವೇಸ್ಟ್ ಮಾಡಕ್ ಹೋಗಲ್ಲ. ಅದ್ ಇರೋದನ್ನ ಯೂಸ್ ಮಾಡಿ ಕಿತ್ತಾಕ್ಬಿಡ್ಬೇಕು. ಆಮೇಲೆ ಹೊಸದು ಅದು ಕಿತ್ತೋಗೋದ್ ಬಂದ್ಬಿಟ್ಟೈತೆ. ಫ್ರೆಂಡ್ಸ್, ಒಂಚೂರು ಫಿಟ್ ಆಗಿ ಕಾಣ್ತಾ ಇಲ್ವಾ ನವೀನ್ ಅವರು? ಈಗ ಒಂದ್ 4 ದಿನ ಜಿಮ್ಗೆ ಹೋಗಿ ಬಂದಿರೋದಕ್ಕೆ ಸ್ವಲ್ಪ ಏನೋ ಚೇಂಜಸ್ ಕಾಣ್ತೈತೆ ಬಾಡಿ. ಹೊಟ್ಟೆ ಬಿಡು, ಹೊಟ್ಟೆ ಎಳ್ಕೊಬಿಡ ಕಳ್ಳ. ಹೊಟ್ಟೆ ಬಿಡು, ಹೊಟ್ಟೆ ಎಲ್ಲಿ ಹೊಟ್ಟೋಗ್ಬಿಡುತ್ತೆ ಈಗ್ಲೇ. ನಾರ್ಮಲ್ ಆಗಿ ಬಿಟ್ಟಿದೀನಿ ನೋಡು. ಹೊಟ್ಟೆ ನಾನೇನು ಹೇಳ್ಕೊಂಡಿಲ್ಲ. ಬಟ್ ಆದ್ರೂ ಸ್ವಲ್ಪ ಫಿಟ್ ಆಗಿ ಕಾಣ್ತಾ ಇದೆಯಾ ಅನ್ಸ್ತಾ ಇದೆ. ಇಷ್ಟಿದೆ ಹೊಟ್ಟೆ ನಿಂದು. 4 ದಿನ ಎಕ್ಸರ್ಸೈಸ್ ಮಾಡಿರೋದಕ್ಕೆ ಈ ರೇಂಜ್ಗೆ. ಇನ್ 6 ತಿಂಗಳು ಜಿಮ್ ಮಾಡ್ಬಿಟ್ರೆ ಏನ್ ಕತೆ? 6 ತಿಂಗಳು ಜಿಮ್ ಮಾಡ್ಬಿಟ್ರೆ ಕೂಸ್ಬಿಡ್ತೀನಿ ಬಾಡಿನ. ನಾನು ಜಿಮ್ ಮಾಡ್ಬೇಕನ್ಸ್ತೈತೆ. ಹೌದಾ? ಹೋಗ್ ಶೂಸ್ ಹಾಕೊಳ್ಳಿ, ವ್ಯಾನ್ ಬರುತ್ತೆ. ಇನ್ನೂ ಬಂದವ ಬರುತ್ತೀಗ. ಸಾಕು ಬಿಡ್ರಿ, ಎತ್ತಿಡಿ. ಅದೇ ಜೋಶ ಒಂದ್ ರೌಂಡ್ ಓಡ್ಬಿಟ್ಟು ಬರ್ಬೇಕು. ತಿಂಡಿ ತಿಂದಿಲ್ಲ, ಇನ್ನು ಹೊಟ್ಟೆ ಹಸಿತೈತೆ. ಫ್ರೆಂಡ್ಸ್, ಈಗ ನಾನು ಮತ್ತೆ ನವೀನ್ ಇಬ್ರು ಸ್ವಲ್ಪ ವೆಜಿಟೇಬಲ್ಸು ಮತ್ತೆ ಫ್ರೂಟ್ಸ್ ಎಲ್ಲ ತಗೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅಂಡ್ ಅಥರ್ವ ಕೂಡ ಸ್ಕೂಲ್ಗೆ ಹೋದ. ಆರಿನ ಅಮ್ಮನ ಮನೆಗೆ ಬಿಟ್ವಿ. ಈಗ ಹೊರಗಡೆ ಹೋಗ್ಬೇಕಲ್ಲ, ಬೈಕಲ್ಲಿ ಹೋಗ್ತಾ ಇದೀವಿ ನಾವು. ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ಅಂಡ್ ಸುಮಾರು ಜನ ಕೇಳ್ತಾ ಇದ್ರಿ, ರಮ್ಯಾ ರಜಾ ಹಾಕಿದೀರಾ ಏನು, ಆಫೀಸಿಗೆ ಹೋಗ್ತಿಲ್ವಾ ಏನು ಅಂತೆಲ್ಲ. ಸೊ ನಾನು ಅದ್ರ ಡೀಟೇಲ್ಸ್ನ ಮುಂದೆ ಕೊಡ್ತಾ ಹೋಗ್ತೀನಿ. ಈಗ ಬನ್ನಿ ಹೊರಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ವೆದರ್ ಫುಲ್ ಕೂಲ್ ಆಗಿದೆ. ಈಗ ರೇನಿ ಸೀಸನ್ ಆದರೆ ಈ ವರ್ಷ ಮಳೆ ಆಗಬೇಕಾಗಿರೋಷ್ಟು ಮಳೆ ಇನ್ನೂ ಆಗೇ ಇಲ್ಲ. ಬಟ್ ಒಂಥರ ಗಾಡೀಲಿ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನವೀನ್ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಆಕ್ಚುಲಿ ಏನಾಯ್ತು ಅಂತ ಅಂದ್ರೆ, ನಾವು ಅಲ್ಲಿ ಫ್ರೂಟ್ಸ್ ತಗೋಬರೋಣ ಅಂತ ಹೋದ್ವಿ. ಇವತ್ತು ಅಜ್ಜಿ ಹಾಕೇ ಇರ್ಲಿಲ್ಲ. ಅದಕ್ಕೆ ಈಗ ನಾವು ಏನಂತ ಅಂದ್ರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಬಂದ್ಬಿಡೋಣ. ಒಂದು ಪ್ರೈಸ್ ಕಮ್ಮಿಗೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಏನ್ ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ. ವೆಜಿಟೇಬಲ್ಸ್. ಕಾರ್ ತಗೊಂಡು ಕಾರ್ ಅಂದ್ರೆ ಆಗಲ್ಲ. ಅಲ್ಲ, ಇವ್ರಿಗೆ ಗಾಡಿ ಅಂತ ಅಂದ್ರೆ ಆಗಲ್ಲ. ಆಗಲ್ಲ, ಸ್ವಲ್ಪ ಖರ್ಚು ಕಡಿಮೆ ಮಾಡ್ಬೇಕು. ಇವ್ರಿಗೆ ಗಾಡಿ ಅಂತ ಅಂದ್ರೆ ಆಗಲ್ಲ. ಏನಿಗೆಲ್ಲ ಆಯ್ತವೆ. ಈಗ್ಲೂ ನಾನು ಹೇಳ್ದೆ ಹೆಲ್ಮೆಟ್ ತಗೊಂಡ್ ಹೋಗೋಣ ಗಾಡಿಲಿ ಅಂತ. ಆಗಲ್ಲ ನೋಡಿ. ಇವತ್ ನಮ್ ಮೇಡ್ ಎಷ್ಟು ದೊಡ್ಡ ರಂಗೋಲಿ ಹಾಕಿದಾರೆ ಶುಕ್ರವಾರ ಅಂತ. ಮಳೆ ಅವ್ರು ಅದಕ್ಕೆ ಮಳೆ ಬರ್ತಾ ಇತ್ತು. ಅವ್ರು ಬಂದಾಗ ಬೆಳಿಗ್ಗೆನೆ ಬಂದ್ರಲ್ಲ. ಬಟ್ ಆಮೇಲೆ ನೋಡಿ ಚೆನ್ನಾಗೇ ಐತೆ. ಅಳ್ಸಾಗಿರೋದು ಓಡಾಡಲ್ವಾ? ಕಾರ್ ಇಲ್ದೆ ಆಗಲ್ಲ ಗುರು ನನ್ ಗಂಡಂಗೆ. ಏನ್ ಒಳ್ಳೆ ಹಿಂಗ ಆಡ್ತಾನೆ. ಬೈಕಲ್ಲಿ ಕರ್ಕೊಂಡೇ ಹೋಗಲ್ಲ ಎಲ್ಲ. ಈಗ ನಾವು ಮಾರ್ಕೆಟಿಗೆ ಹೋಗ್ಬಿಟ್ಟು ಏನೇನ್ ಬೇಕು ಎಲ್ಲ ತಗೊಬರ್ಬೇಕು. ತಗೊಬಂದು ಸಾಂಬಾರ್ ಆಲ್ರೆಡಿ ಇದೆ, ಅದಕ್ಕೆ ಏನಾದ್ರು ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹಿಂಗ್ ಹೋಗಿ ಬರೋದ್ರಲ್ಲೇ ಸುಸ್ತಾಗ್ಬಿಡ್ತೀವಿ. ಬಂದು ಮಾಡ್ಕೊಳ್ಳೋದು ಯಾವಾಗ ಏನು. ಇನ್ನು ತಂದಿದ್ ವೆಜಿಟೇಬಲ್ಸ್ನೆಲ್ಲ ಆರ್ಗನೈಸ್ ಮಾಡಿ ಬಾಕ್ಸ್ಗೆ ಹಾಕಿ ಇಡಬೇಕು. ಇನ್ನು ಆ ಕೆಲಸ ಇದೆ. ಇನ್ನು ಬೆಳಿಗ್ಗೆಗೆ ದೋಸೆಗೆ ಹಾಕಿದೀನಿ. ದೋಸೆಗೆ ಏನಾದ್ರು ಒಂದು ಪಲ್ಯ, ಕ್ಯಾರೆಟ್ ಬೀಟ್ರೂಟ್ ಗೊಜ್ಜು ಏನಾದ್ರು ಮಾಡೋಣ. ನೋಡೋಣ ಏನಾದ್ರೂ ಒಂದು ಮಾಡೋದು. ಏನ್ ಹಿಂಗ ಆಡ್ತೀಯ ಇನ್ನು ಹುಡುಗಂತರ? ಅಂಕಲ್ ಅಂಕಲ್ ನಾವ್ ಚಿಕ್ಕ ಹುಡುಗರಿದ್ದಾಗ 35-36 ವರ್ಷಕ್ಕೆ ಆಗ್ಲೇ ಒಂಥರ ಅಂಕಲ್ಗಳ ತರ ಕಾಣೋರು. ನೀನು ಈ ಗೆಂಡೆ ಹೊಟ್ಟೆ ಇಟ್ಕೊಂಡು ಎಲ್ಲಿ ಯಾರು ಎರಡೆರಡ್ ಸಲ ಓಡಾಡ್ಸೋದು. ನೀನು ಅದು ಏನ್ ನಾನು ಸೀಟ್ ಬೆಲ್ಟ್ ಹಾಕೋ ಆಯ್ತು.
ಅಲ್ಲ ಅಜ್ಜಿ ಹಾಕಿರಲ್ಲ ಅಂತ ನನಗ್ ಗೊತ್ತಿತ್ತ. ಅವಜ್ಜಿ ಸೂಪರ್ ಮಾರ್ಕೆಟ್ ಅಲ್ಲಿ ಏನಾದ್ರು ವೆಜಿಟೇಬಲ್ಸ್ ತಗೊಂಬನ್ನಿ ಅಂದ್ರೆ ಇಷ್ಟೊಂದು ಕಾಸ್ಟ್ಲಿ ಕಣಿ. ಅವಜ್ಜಿ ಆಮೇಲೆ ಅವಜ್ಜಿ ಮನೆಯವರು ವಿಡಿಯೋ ನೋಡ್ತಾರೆ. ಅಲ್ಲ ನಾನು ಅಜ್ಜಿಗ್ ಬೈತಾ ಇದೀನ, ಅವಜ್ಜಿ ಹಾಕಿರಲ್ಲ ಅಂತ ನನಗ್ ಗೊತ್ತಿತ್ತ ಅಂತ. ಅವಜ್ಜಿ ಹಾಕಿಲ್ಲ ಹೆಂಗೆ ಅಂತ ಬೈದ್ಬಿಟ್ಟಿಯಾ? ನಾನ್ ಯಾಕೆ ಬೈಲ್ಲ, ಅದ್ ಅವ್ರ ಅನುಕೂಲ, ಅವ್ರಿಗಾದ್ರೆ ಅವ್ರು ಹಾಕ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನಾನೇ ನೀವಾ ಒಂದೇ ಸಲ ರೈಸ್ ಆಗ್ಬಿಡೋದಕ್ಕೆ ಎಲ್ಲದಕ್ಕೂ ಇದು ಅಂದಿದ್ದಕ್ಕೆ ಎಲ್ಲದಕ್ಕೂ ರೈಸ್ ಐತಿಯಪ್ಪ ನೀನು. ಇರಮ್ಮ ಎಸಿ ಸ್ವಲ್ಪ ಸ್ಟೋರ್ ಡಿಸ್ಟರ್ಬೆನ್ಸ್ ಆಗಲ್ವಾ? ನೆನ್ನೆ ಪೂರಾ ಯಾಕೋ ನನ್ಗೂ ನನ್ ಗಂಡನ್ಗೂ ಇವತ್ ಐತನೇ ಇಲ್ಲ ಫ್ರೆಂಡ್ಸ್. ನನಗೆ ಈ ಮೂಡ್ ಸ್ವಿಂಗ್ಸ್ ಇಂದ ಹಿಂಗ ಆಗ್ತೈತೋ ಏನ್ ಕತೆ ನಂಗೆ ಗೊತ್ತೈತೆ ಇಲ್ಲ. ಇಟ್ಕೊಂಡು ಹೊಡೆದ್ ಬಿಡೋಣ ಅನ್ನೋದು ಸಿಟ್ ಬತ್ತೈತೆ ಇವ್ರು ನೋಡಿದ್ರೆ. ಹೊಡೆದ್ಬಿಡೆ. ಅದನ್ನು ಕಂಪ್ಲೇಂಟ್ ಕೊಟ್ಬಿಡ್ತೀಯ ಆಮೇಲೆ. ಮಾತ್ರ ರೇಗಿಸ್ತಾ ಇರ್ತಾರೆ. ನಿಮ್ಗೆ ಈ ತರ ಆದಾಗ ಒಂದ್ ವಾರ ಊರ್ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅದೇನೋ ನಿಜ, ನನ್ಗಂತೂ ಆಗ್ತಾನೆ ಇರಲ್ಲ. ಅಂದ್ರೆ ಬಲಿಪಶು ಆಗೋದ್ ಇವ್ರೆ ತಾನೆ, ಇನ್ ಯಾರ ಮೇಲೂ ನಾವ್ ಹಿಂಗೆಲ್ಲ ಕಿರ್ಚಾಡಲ್ಲ. ಫೋನ್ ಹಿಡ್ಕೊಂಡಿದ್ರು ಆಗಲ್ಲ, ಅದ್ರಲ್ಲೂ ಫೋನ್ ಹಿಡ್ಕೊಂಡಿದ್ರಂತೂ ಮುಗ್ದೋಯ್ತು. ಅಲ್ಲೇನಾರು ಮಾಡ್ತಾ ಇದ್ರು ಆಗಲ್ಲ, ಅಲ್ಲೇನಾರು ನನ್ ಮೂಡ್ ಸ್ವಿಂಗ್ಸ್, ನನ್ ಕೋಪ, ನನ್ ಬೇಚಾರ ಎಲ್ಲಾನು ಇವ್ರ ಮೇಲೆ ಹಾಕೊಂಡ್ ರುಬ್ತಾ ಇರ್ತೀನಿ ಆಯ್ತಾ. ಇವ್ರು ಸರಿಯಾಗಿ ಸಿಗಾಕೊಂತಾರೆ. ಇವತ್ತು ಆ ತರವನ್ಗೆ 2 ಬುಟ್ ಕಳ್ಸಿದೀನಿ. ಪಾಪ ನನ್ ಮಗಂಗ್ ನಾನು ಅಷ್ಟು ಈಸಿಯಾಗಿ ಕೈ ಎತ್ತಲ್ಲ, ನನ್ನ ಮಕ್ಳಿಗೆ ಹೊಡಿಯೋದು ನನ್ಗೆ ಆಗದೇ ಇಲ್ಲ ನಾನು. ಬಟ್ ಇವತ್ತು 2 ಬಿಟ್ಟೆ, ಅವನಿಗೆ ಟಿಫನ್ ತಿಂತಾ ಇರ್ಲಿಲ್ವಲ್ಲ ಅಂದ್ಬಿಟ್ಟು. ಸೊ ನಂಗೆ ಮೂಡ್ ಸ್ವಿಂಗ್ಸ್ ಇದೆ. ನಾನೇ ಹೊಡೆಯೋದು ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ಸಿಕ್ಕಾಪಟ್ಟೆ ಹೊಡಿತಾ ಇದ್ದೆ. ನಾನೇ ಹೇಳಿ ಬಿಡ್ಸಿರೋದು ಆಯ್ತಾ. ಈಗ ನನ್ಗೆ ಹೊಡಿಯಕ್ ಮನ್ಸೇ ಆಗಲ್ಲ. ಪಾಪ ಅವ್ನ್ ಬಂದು ನಮ್ಮಪ್ಪ ಇಷ್ಟ ನಂಗೆ ನಮ್ಮಪ್ಪ ಇಷ್ಟ ಅಂದ್ರು ಹೊಡಿತಾ ಇದ್ರು ಆಯ್ತಾ. ಆಮೇಲೆ ನಾನ್ ಸ್ವಲ್ಪ ಫುಲ್ ರೈಸ್ ಆಗ್ಬಿಡ್ತಾ ಇದೆ ಅವ್ರು ಹೊಡೆದಿದ ತಕ್ಷಣ. ಏನ್ ನವೀನ್ ಏನ್ ಅನ್ಕೊಂಡಿದೀರ, ಮಕ್ಳ ಮೇಲೆ ಹಂಗ್ ಪರಿಣಾಮ ಬೀಳುತ್ತೆ ಅಂತ. ಈಗ ನನ್ ಮೂಡ್ ಸ್ವಿಂಗ್ಸ್ಗೆ ಇವತ್ 2 ಕೊಟ್ಟು ಕಳ್ಸಿದೀನಿ. ಟಿವಿ ಹಾಕೊಂಡು ಊಟ ತಿಂತಾ ಇಲ್ಲ, ಬರೀ ಟಿವಿ ನೋಡ್ತಾ ಇದ್ದ. 2 ಬಿಟ್ಟೆ ನೋಡಿ, ಟಿವಿ ಆಫ್ ಮಾಡ ಅನ್ಬಿಟ್ಟು ಗಬ ಅಂತ ಎಲ್ಲ ತಿಂದ ಆಯ್ತಾ. ಇನ್ನು ಇವ್ರ ಮೇಲೂ ಅಷ್ಟೇ, ಇವ್ರು ನೋಡಿದ್ರೆ ಹೊಡೆದೇ ಬಿಡೋಣ ಅನ್ಸುತ್ತೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ನನ್ಗೆ ಫ್ರೆಂಡ್ಸ್ ಯಾವ ತರ ಅಂತಂದ್ರೆ ಇಂಟೆನ್ಷನಲಿ ಹೊಡಿಬೇಕು ಆತರ ಎಲ್ಲ. ನಂಗೆ ಏನಾದ್ರು ಕೋಪ ಬಂದ್ರೆ ಏನ್ ಹಿಂಗ್ ಇಟ್ಕೊಳಕ್ ಹೋಗ್ತೀರಾ, ಇವ್ರು ಏನ್ ಮಾಡ್ತಾರೆ ಈಚೆ ಓಡೋಗ್ಬಿಡ್ತಾರೆ. CC ಕ್ಯಾಮ್ರಾ ಇದೆಯಲ್ಲ ಅಲ್ಲಿ ಕಾಣಿಸುತ್ತೆ, ನೀನ್ ಹೊಡೆದಿದ್ಯಾ ಅಂತ ಗೊತ್ತಾಗ್ಲಿ ನೋಡು. ಹೆಂಗ್ ಕಿರುಕುಳ ಕೊಡ್ತಾಳೆ ನನ್ನ ಹೆಂಡತಿ ಅಂತ ಸಾಕ್ಷಿ ಇರುತ್ತೆ ಅನ್ಕೊಂಡು. ನಾನು ಏನಾದ್ರೂ ಜಗಳ ಆಡಕ್ ಬಂದ್ರೆ ಸಾಕು, ಹೋಗ್ಬಿಟ್ಟು CC ಕ್ಯಾಮ್ ಇರುತ್ತಲ್ಲ ಈಚೆ, ಹೋಗ್ಬಿಟ್ಟು ಪಾರ್ಕಿಂಗ್ ಏರಿಯಾದಲ್ಲಿ ಹೋಗ್ಬಿಟ್ಟು ನಿಂತ್ಕೊಬಿಡೋದು. ಒಂದ್ ವಿಡಿಯೋ ನೋಡಿದೆ 2000 ಅಲ್ಲಿ ಹೆಂಡತಿ ಹೊಡ್ಸ್ಕೊಂಡು ಗಂಡನ ಮನೆಗೆ ಬಂದಾಗ, ಬಿಡಮ್ಮ ಗಂಡ ಹೊಡಿದ ಇನ್ಯಾರು ಹೊಡಿತಾರೆ, ಅದಕ್ಕೆಲ್ಲ ಯೋಚನೆ ಮಾಡಕೈತದ, ಹೋಗು ಗಂಡನ ಮನೆಗೆ ಅಂತಿದಂತೆ. ಈಗ 2026 ಗಂಡ ಹೊಡ್ಸ್ಕೊಂಡ್ಬಿಟ್ಟು ಹೋಗು ಹೆಂಡತಿ ಹೊಡಿದ ಇನ್ಯಾರು ಹೊಡಿತಾರೆ ನಿಂಗೆ ಅಂದ್ರೆ. ಆಮೇಲೆ ಇದು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಲ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಅರೇಂಜ್ ಮ್ಯಾರೇಜ್ ಅಲ್ಲೂ ಹೋಗ್ತಾ ಅದು ಬೇರೆ ತರ ಆಗುತ್ತೆ. ಬಟ್ ಈ ಲವ್ ಮ್ಯಾರೇಜ್ ಆದವ್ರಿಗೆ ಇರುತ್ತಲ್ಲ ಈ ಒಂದು ಏನಂತಾರೆ ಸಲ್ಗೆ, ಅಷ್ಟು ಸಲ್ಗೆ ಇರಲ್ವೇನೋ. ಮಾಡ್ಬೇಕಾರೆ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿರ್ತೀವಿ, ಅದಂಗ ಆಡಿಸ್ತಾ ಇರುತ್ತೆ. ಒಂಥರ ಫ್ರೆಂಡ್ ತರ, ಅದು ಗಂಡ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಇಲ್ಲ ಫ್ರೆಂಡ್ಸ್, ಒಂಥರ ರೆಸ್ಪೆಕ್ಟ್, ಫುಲ್ ಫ್ರೆಂಡ್ ತರ ಆಯ್ತಾ. ನನ್ಗೆ ಓವರ್ ನೋಡ್ದವ್ರೆಲ್ಲ ಏನ್ ಅನ್ಕೋಬೇಕು, ಇವ್ಳು ಯಾರಿಗೂ ಹೆಂಡತಿನ ಹಿಂಗೆ ಕೇವಲವಾಗಿ ಮಾತಾಡ್ತಾಳೆ ಅಂತ. ಬಟ್ ಅದು ನಾವ್ ಅವಾಗಿಂದ ಹಿಂಗೆ ಇರ್ತೀವ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನಾವು ಅವನು ಇವನು ಅಂತ ಮಾತಾಡಿದ್ರೆ ಕೆಲವ್ರಿಗೆ ಬೇರೆ ತರ ಅನ್ಸುತ್ತೆ. ನಾವ್ ಹಿಂಗೆಲ್ಲ ಆಡ್ತೀವಿ ಅಂದ್ರೆ ಇನ್ನೊಂದ್ ತರ ಅನ್ಸುತ್ತೆ. ಬಟ್ ನಾವ್ ಇರೋದೇ ಹಿಂಗೆ. ಬಟ್ ನಾವ್ ಖುಷಿಯಾಗಿದೀವಿ, ನಾವ್ ಚೆನ್ನಾಗಿದೀವಿ, ಅದು ಇಂಪಾರ್ಟೆಂಟ್. ಮರ್ಯಾದೆ ಕೊಟ್ಬಿಟ್ಟು ಅಂತಾನೂ ಇವಳು ಅನ್ನಲ್ಲ. ಅಂದಿಲ್ವಾ ರೀ ಅಂತ ಅಂದಿಲ್ವಾ, ಅವಾಗ್ಲೂ ಒಂದ್ಸಲ ಯಾರು ಇದ್ದಾಗ, ಯಾರು ದೊಡ್ಡವರು ಇಲ್ಲ ನವೀನ್ ಬನ್ನಿ ಅಂತಾಳೆ. ರೀ ಅಂತ ಏನ್ ಜಾಸ್ತಿ ಅನ್ನಲ್ಲ. ಅದೇನ್ ರೀ ಇನ್ವಂದ್ರೆ ಅನ್ಕೊಂಡು ಅಸಹ್ಯವಾಗಿ ರೀ ಅಂತ ರೀ. ಪಾಪ ಹಂಗೆಲ್ಲ ಕರೆಯೋರು ಇದೇನು ಅಸಹ್ಯ ಅಂತೀರ ನಾವು ಕರೆಯೋದ ಅನ್ಬಿಟ್ಟಾರ. ಅಲ್ಲ ನನಗೆ ಇಷ್ಟ ಇಲ್ಲ ಆಯ್ತಾ. ನಂಗೆ ಇಷ್ಟ ಇಲ್ಲ, ನಂಗೆ ಏನ್ವಂದ್ರೆ ಅನ್ನೋದೆಲ್ಲ ನಂಗೆ ಇಷ್ಟ ಇಲ್ಲ ಆಯ್ತಾ. ಅದು ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಒಪಿನಿಯನ್. ನಿಮ್ಗೆ ಇಷ್ಟ ಇದ್ರೆ ನೀವು ಕರೀರಿ ಫ್ರೆಂಡ್ಸ್, ಅದ್ ತಪ್ಪು ಅಂತ ಹೇಳ್ತಾರೆ. ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೈತಿ. ನಂಗೆ ನವೀನ್ ಅಂತಂದ್ರೆ ಇಷ್ಟ ಆಗೋದು. ಮಾರ್ಕೆಟಿಗೆ ಬಂದ್ವಿ. ಹಾಗೆ ಚಿಂಟು ಕೂಡ ಅವಳು ಸಿಟಿಗೆ ಬಂದಿದ್ಲು, ಅವಳನ್ನು ಕೂಡ ಕರ್ಕೊಂಡು ಈಗ ಹಿಂಗೆ ಬಂದ್ವಿ ನಾವು. ಏನಂತ ಅಂದರೆ, ಮುಂಚೆ ಈ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ, ಡಯಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮುಂಚೆ ತೊಗೋತಾ ಇದ್ದಿದ್ದು ವೆಜಿಟೇಬಲ್ಸ್ಗಳೇ ಬೇರೆ, ಮತ್ತು ತೊಗೋತಾ ಇದ್ದಿದ್ದು ಕ್ವಾಂಟಿಟಿನೂ ಬೇರೆ. ಆದರೆ ಇವಾಗ ಸ್ವಲ್ಪ ಡಯಟ್ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ನಾವು ತೊಗೊಳ್ತಿರೋ ಅಂಥ ವೆಜಿಟೇಬಲ್ಸ್ಗಳೇ ಬೇರೆ ಬೇರೆ ಥರ, ಅಂದರೆ ಹೆಲ್ತ್ ಕಾನ್ಷಿಯಸ್, ಹೆಲ್ತ್ಗೆ ಒಳ್ಳೇದಾಗೋ ಅಂಥದ್ದನ್ನು ನೋಡಿ ತೊಗೊತಾ ಇದ್ವಿ. ಹೆಂಗೆ ನೋಡಿ, ಇದನ್ನೆಲ್ಲ ನಾವು ಮುಂಚೆನೇ ಮಾಡಿದರೆ ಇನ್ನೂ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಬೇಕಿತ್ತು ಅಂತೆಲ್ಲ
ಅನ್ನಿಸ್ತಾ ಇತ್ತು. ಬಟ್ ಅಟ್ಲೀಸ್ಟ್ ಇವಾಗಲಾದರೂ ನಮಗೆ ನಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಬಂದಿದೆ, ನಾವು ಬದಲಾದ್ರಷ್ಟು ನಮ್ಮ ಮಕ್ಕಳನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಬಿಡು, ಈಗಲಾದರೂ ನಮಗಾದರೂ ಬದಲಾವಣೆ ಮಾಡ್ಕೊಬೇಕು ಅಂತ ಅನಿಸಿದೆಯಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ತರಕಾರಿಗಳನ್ನ, ಸೊಪ್ಪನ್ನ ಎಲ್ಲ ತೊಗೊಂಡಿದ್ದಾಯಿತು. ಮತ್ತು ಈರುಳ್ಳಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಮನೆಗೆ ಸೂಪರ್ ಮಾರ್ಕೆಟ್ ತೀರಾ ಹತ್ತಿರ ಇರೋದ್ರಿಂದ ಏನೇ ಬೇಕು ಅಂತ ಅಂದರೆ ಒಂದೇ ಸಲ ಹೋಗ್ಬಿಟ್ಟು ಅಲ್ಲಿ ಯಾವಾಗ ಏನು ಬೇಕೋ ಹೋಗ್ಬಿಟ್ಟು ತೊಗೊಬಂದ್ಬಿಡ್ತೀವಿ. ಸೊ ಈಗ ಮಾರ್ಕೆಟಿಗೆ ಬಂದಿದ್ದೀವಲ್ಲ, ಒಟ್ಟಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಅದಾದಮೇಲೆ ಬೇಳೆ ಉಪ್ಸಾರಿತ್ತು. ಸೊ ಸೈಡ್ಸ್ಗೆ ಅಂತ ಅಂದ್ಬಿಟ್ಟು ಸಬ್ಸಿಗೆ ಮತ್ತು ಹೆಸರು ಕಾಳು ನೆನೆಸಿಟ್ಟಿದ್ದೆ ಬೆಳಗ್ಗೆನೆ, ಅದನ್ನು ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ಕೊಂಬಿಡೋಣ ಸೈಡ್ಗೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪಲ್ಯ ಮಾಡ್ಕೊತಾ ಇದ್ದೀನಿ. ತುಂಬ ಕ್ವಿಕ್ಕಾಗೇನೆ ಆಯಿತು, ಬಟ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸಬ್ಸಿಗೆ ಮತ್ತು ಹೆಸರು ಕಾಳು ಪಲ್ಯ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಈ ಉಪ್ಸಾರಿಗೆಲ್ಲ ಸೈಡ್ಗೆ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿ ಸೇರಿಸುತ್ತೆ, ಊಟ ಇಲ್ಲ ಅಂದರೆ ಖಾಲಿ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಕಾಳು ಮತ್ತು ಸೊಪ್ಪಿನ ಪಲ್ಯ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ನವೀನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು. ಆ್ಯಂಡ್ ಇವತ್ತು ಲಂಚ್ ನಮ್ಮದು ಈ ಥರ ಇತ್ತು. ಆ್ಯಂಡ್ ರೈಸ್ ಇಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು, ಮತ್ತು ಎವ್ರಿ ಮೀಲಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಇರಲೇಬೇಕು ಅಂತೆಲ್ಲ ಹೇಳಿದ್ದಾರೆ. ಮತ್ತು ಏನು ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನೆಲ್ಲ ನಾನು ಈಗ ಬಾಕ್ಸಿಗೆ ಇತ್ತು. ಅದನ್ನೆಲ್ಲ ಸ್ವಲ್ಪ ಹೊಟ್ಟೆ ಹಸ್ತಿದ್ರಿಂದ ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಬಿಟ್ವಿ. ಊಟ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಎತ್ತಿಡೋಣ, ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇ ಇದಾದರೂ ತಂದರೂ ಕೂಡ ನಾವು ನೀಟಾಗಿ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ, ಹೆಂಗೆ ಇಟ್ಕೊತೀವಿ, ಅದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳೋದಿರ್ಬೋದು ಅದನ್ನು. ಯಾಕಂದರೆ ಎಷ್ಟೋ ತರಕಾರಿಗಳನ್ನ ಒಂದೇ ಸಲ ತೊಗೊಂಡೋದಾಗ ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅದು ವೇಸ್ಟೇ ಆಗೋಗುತ್ತೆ. ಸೊ ಕ್ಯಾರೆಟು ಸೌತೆಕಾಯಿ ಅಂತೂ ನವೀನ್ ಬಿಡ್ತಾ ಇಲ್ಲ. ಅವ್ರು ಹೇಳಿದ್ದು ಎಲ್ಲಿ ನೋಡಿದ್ರು ಕ್ಯಾರೆಟ್ ಸೌತೆಕಾಯಿ ತೊಗೊಂಬಂದು ಇಟ್ಕೊತಾ ಇರ್ತಾರೆ. ಆ್ಯಂಡ್ ಅದನ್ನು ಸ್ವಲ್ಪ ಅವ್ರು ನವೀನ್ ಅದೇ ಥರ ಯಾವುದನ್ನೇ ಆದ್ರೂ ತುಂಬ ಡಿಸಿಪ್ಲಿನಾಗಿ ಅವ್ರು ಅಂದ್ಕೊಂಡಿದ್ದನ್ನು ಮಾಡ್ತಾರೆ ಆಯಿತಾ. ಅವ್ರು ಸುಮ್ಮನೆ ಅದನ್ನ ಏನೋ ಬಿಟ್ಟಿಗೋಸ್ಕರ ಮಾಡೋದಿಲ್ಲ, ಮಾಡೋದನ್ನು ನೀಟಾಗಿ ಮಾಡ್ತಾರೆ. ಆ್ಯಂಡ್ ಹಾಗೇನೆ ಬೆಳಗ್ಗೆ ಹೆಸರು ಕಾಳು ನೆನೆಸ್ಬೇಕಾದ್ರೆ ಕಡಲೆಕಾಳನ್ನು ಕೂಡ ನೆನೆಸಿದ್ದೆ. ಈಗ ಸಲಾಡ್ ಮಾಡ್ಕೊಳ್ಳೋಣ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಯೂಶಲಿ ತಿಂತಾ ಇದ್ದಿದ್ದು ಮುಂಚೆ ಈ ಗೋಬಿ, ಪಾನಿಪುರಿ ನನ್ನ ಸಹವಾಸ ಮಾಡಿ ನವೀನ್ ಕೂಡ ಅದನ್ನು ತಿನ್ಬಿಡೋರು ಜೊತೆಗೆ. ಅಂದರೆ ಟೈಮಲ್ಲಿ ಏನಾದರೂ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ತಿನ್ನಬೇಕು ಅಂತ ಅನಿಸುತ್ತಲ್ಲ. ಬಟ್ ಇವಾಗ ಈ ಥರದ್ದೆಲ್ಲ ಸಲಾಡ್ ಎಲ್ಲ ಮಾಡ್ಕೊಂಡು ಅವರು ಫುಲ್ಲು ಆಶ್ಚರ್ಯ, ಏನೇ ಹಿಂಗೆ ಬದಲಾಗ್ಬಿಟ್ಟೆ ನೀನು 4 ದಿನ ಜಿಮ್ ಬಂದಿದ್ದಕ್ಕೆ ಅಂತ ಅಂದ್ಕೊಂಡು ರೇಗಿಸ್ತಾಯಿದ್ರು. ಸೊ ಸ್ವಲ್ಪ ಹೆಲ್ದಿ ಆಗಿರುತ್ತೆ, ತುಂಬ ಒಳ್ಳೆಯದು ಈ ಹೆಸರು ಕಾಳು ಮತ್ತು ಕಡಲೆಕಾಳು. ಅದನ್ನು ಕೂಡ ಸಲಾಡ್ ಮಾಡಿಕೊಟ್ಟೆ, ತಿಂದ್ವಿ ಇಬ್ರು. ಫ್ರೆಂಡ್ಸ್ ಹಾಗೇನೆ ಸಲಾಡ್ ಎಲ್ಲ ತಿಂದಿದ್ದಾಯ್ತು. ಇವತ್ತು ಆಕ್ಚುಲಿ ನಾವು ಜಿಮ್ಗೆ ಹೋಗ್ತಾ ಇಲ್ಲ. ರೀಸನ್ ಏನು ಅಂತ ಅಂದ್ರೆ, ನಾವು ಇನ್ಮೇಲೆ ಮಾರ್ನಿಂಗ್ ಟೈಮ್ ಹೋಗೋಣ ಅಂತ ಡಿಸೈಡ್ ಆಗಿದೀವಿ. ಸಂಜೆ ಟೈಮು ಅಡ್ಜಸ್ಟ್ ಆಗ್ತಾ ಇಲ್ಲ ನಮ್ಗೆ, ಬೇರೆ ಬೇರೆ ಕೆಲಸಗಳಿರುತ್ತೆ, ಮಕ್ಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋದಿಕ್ಕಾಗಲ್ಲ, ಹಾಗಾಗಿ ಎಲ್ಲೂ ಹೊರ್ಗಡೆನೂ ಹೋಗೋದಿಕ್ಕಾಗಲ್ಲ. ಸೊ ಮಾರ್ನಿಂಗ್ ಒಂದು 5:30 to 6:30 ಮುಗಿಸ್ಕೊಂಡು ಬಂದ್ಬಿಟ್ರೆ ಬೆಳಿಗ್ಗೆ ಬೇಗನೂ ಎದ್ದೇಳ್ತೀವಿ. ಹಾಗೆ ನಮಗ್ ಸಂಜೆ ಬೇರೆ ಕೆಲಸ ಮಾಡ್ಕೊಳಕ್ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಡ್ಲೆಕಾಳು ಇಬ್ರು ಅಷ್ಟು ಮಾಡ್ಕೊಂಡಿದ್ದೆ. ಅಲ್ಲಿ ಬೇರೆ ಏನೋ ಫ್ರೂಟ್ಸ್ ಇದೆ ನೋಡಿ, ಆರೆಂಜು ಮತ್ತೆ ಸೀಬೆಕಾಯಿ ಇದೆ, ಕಟ್ ಮಾಡ್ಕೊಡೋದು ಅಕ್ಷಿ ತುಂಬ ಸೀಬೆಕಾಯಿ ಆಯ್ತಾ. ಹಾಗಾಗಿ ನಾವು ಬೆಳಿಗ್ಗೆ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ಕಿಪ್ ಮಾಡ್ಬಿಟ್ವಿ, ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡಿದೀವಿ. ಏನಮ್ಮ ಬುಕ್ಸ್. ಸೊ ಹಾಗೆ ಫ್ರೆಂಡ್ಸ್, ಇದೊಂದು ಕಾಟನ್ ಸ್ಯಾರಿ. ಈ ಪೇಜ್ ಇಂದ ನಾನು ಸುಮಾರು ಸಲ ತರಿಸಿದೀನಿ. ತಾನ್ವಿ ಫ್ಯಾಷನ್ 4 ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ನಾನು ಸುಮಾರು ಸೀರೆಗಳನ್ನ ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದ ಈ ಪೇಜ್ ಅಲ್ಲಿ ತರಿಸ್ತಾ ಇದ್ದೀನಿ. ಅಂಡ್ ಈ ಸ್ಯಾರಿ ಬಂದು ಕಾಟನ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದು ನೋಡಿ, ಈ ತರದ್ ಇಷ್ಟ ಆಗುತ್ತೆ, ಲೈಟ್ ವೇಟ್ ಇರುತ್ತೆ, ಆಫೀಸ್ ವೇರ್ಗೆಲ್ಲ ಅಂತೂ ತುಂಬಾನೇ ಚೆನ್ನಾಗಿ. ಏನ್ ಮಗ್ನೆ ಏನು, ಸೊ ತುಂಬಾ ಚೆನ್ನಾಗಿರುತ್ತೆ. ಬ್ಲೌಸ್ ಬಂದು ಇದು ಒಂಥರ ಲೈಕ್ ಇದು ಆರೆಂಜ್ ತರ ಇದೆ, ಬ್ಲೌಸ್ ಅದೇ ತರ ಬರುತ್ತೆ, ಆ ಕಲರ್ ಅಲ್ಲೇ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವೇರ್ ಮಾಡಿದಾಗಂತೂ ಸಕ್ಕದಾಗಿ ಕಾಣುತ್ತೆ. ಇದು ಬ್ಲೌಸ್. ಸೊ ಯುನೀಕ್ ಆಗಿ ಇದಕ್ಕೆ ನಾನು ಬೋಟ್ ನೆಕ್ ಆ ತರ ಸ್ಟಿಚ್ ಮಾಡ್ಸೋಣ. ಚಿಂಟು ಡೋರ್ ಹಾಕು, ಸೊಳ್ಳೆಗಳು ಬರುತ್ತೆ. ಸೊ ಆ ತರ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಇದೊಂದು ಸ್ಟಿಚಿಂಗ್ ಕೊಡ್ಬೇಕು. ಈಗ ಮರ್ತೆ ಹೋದೆ ಅಥವಾ ಪಫ ಇಟ್ಟಿಲ್ಲ ಅಲ್ವ, ಇನ್ನೊಂದ್ ಸ್ಯಾರಿ ಅವ್ರ ಕೊರಿಯರ್ ಇಲ್ಲ ಅಂತ ಅಂದ್ರು, ಹಾಗಾಗಿ ಆಲ್ನಳ್ಳಿಗೆ ಹೋಗ್ಬಿಟ್ಟು ಅಲ್ಲೊಂದು ಕಲೆಕ್ಟ್ ಮಾಡ್ಕೊಂಡು ಈ ಸಲ ಒಂದ್ ಸ್ಯಾರಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಯುನೀಕ್ ಆಗಿರ್ಲಿ ಅಂತ ಸ್ಟಿಚ್ ಮಾಡ್ಸಿದೀನಿ. ಅದನ್ನ ಈಗ ಇಸ್ಕೊ ಬರ್ತಾ ಇದಾರೆ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ಸುಮಾರು ಜನ ರಮ್ಯಾ ಸುಮ್ನಿರೋ, ಯಾಕೆ ವರ್ಕ್ ಹೋಗ್ತಾ ಇಲ್ವಾ, ಆಫೀಸ್ಗೆ ಹೋಗ್ತಿಲ್ವಾ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಆಕ್ಚುಲಿ ಈಗ ಸದ್ಯಕ್ಕೆ ನಾನು ಲೀವ್ ಅಲ್ಲಿ ಇದ್ದೀನಿ. ಸೊ ಮಧ್ಯ ಬ್ರೇಕ್ ಬೇಕಾಗುತ್ತಲ್ಲ, ಸೊ
ಸೊ ಹಾಗಾಗಿ ಈಗ ಲೀವಲ್ಲಿ ಇದ್ದೀನಿ. ನೆಕ್ಸ್ಟ್ ನಾನು ಅಪ್ಡೇಟ್ಸ್ನ ನಿಮಗೆ ಕೊಡ್ತೀನಿ. ಸದ್ಯಕ್ಕೆ ಅಟ್ ಪ್ರೆಸೆಂಟ್ ನಾನೀಗ ಲೀವಲ್ಲಿ ಇದ್ದೀನಿ. ಕಂಟಿನ್ಯೂ ಮಾಡಬೇಕು ಲೀವ್ನ ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಏನೋ ಅಂತ ಅಂದ್ಬಿಟ್ಟು. ಈಗ ರಾತ್ರಿಗೆ ಪಾಲಕ್ ಗ್ರೇವಿ ಮತ್ತೆ ಚಪಾತಿ ಮಾಡೋಣ ಅನ್ಕೊಂಡಿದ್ದೆ. ಆಮೇಲೆ ಮತ್ತೆ ಮೈಂಡ್ ಸೆಟ್ ಚೇಂಜ್ ಆಗಿ ನಮ್ಮ ಅಮ್ಮನ ಬಿರಿಯಾನಿ ನೆನಪಾಗ್ಬಿಡ್ತು. ಸೊ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ಚೆನ್ನಾಗಿದೆ. ಅಮ್ಮ ಮಾಡೋ ಬಿರಿಯಾನಿ ಅಂತೂ ಸೂಪರ್ ಆಗಿರುತ್ತೆ. ಅದನ್ನ ಇತ್ತೀಚೆಗೆ ತುಂಬಾ ಮಿಸ್ ಮಾಡ್ಕೊಂತೀನಿ. ಅಂದ್ರೆ ತುಂಬಾ ರೆಗ್ಯುಲರ್ ಆಗಿ ಏನ್ ಮಾಡಿಸ್ಕೊಳಲ್ಲ. ಇವತ್ತು ಯಾಕೋ ನೆನಪಾಯ್ತು, ಹಾಗಾಗಿ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ. ಸರಿ ಆಯ್ತು ಮಾಡ್ಕೊಡ್ತೀನಿ ಬಾ ಅಂದ್ರು. ಹಾಗೆ ನವೀನ್ಗೆ ಬರ್ತಾ ಚಿಕನ್ ತಗೊಂಡ್ಬಿಡಿ ಅಂತ ಹೇಳಿದೆ. ಈಗ ನವೀನ್ ಚಿಕನ್ ತಗೊಂಡ್ ಬರ್ತಾರೆ, ನಾವು ಎಲ್ರು ಕೂಡ ಹೋಗ್ಬಿಟ್ಟು ಅಲ್ಲಿಗೆ ಜಾಯಿನ್ ಆಗ್ತೀವಿ. ಅಮ್ಮ ಮಾಡೋ ಬಿರಿಯಾನಿನ ವ್ಲಾಗ್ ಅಲ್ಲಿ ಅದೆಷ್ಟು ಸಲ ತೋರಿಸ್ತಾ ಇದ್ನೋ ಮುಂಚೆ. ಸೊ ಇವತ್ತು ಮತ್ತೆ ತೋರಿಸ್ತೀನಿ. ಈಗ ರೀಸೆಂಟ್ ಆಗಿ ಒಂದು ವಾರ ಹಿಂದೆ ಮಾಡಿಸ್ಕೊಂಡಿದ್ವಿ, ಮತ್ತೆ ಅದೇ ತರ ಕ್ರೇವಿಂಗ್ಸ್ ಆಗ್ತಿತ್ತು. ಈಗಂತೂ ಚಳಿ ಇದೆ ಅಲ್ವಾ, ಏನಾದ್ರೂ ಈ ನಾನ್ ವೆಜಿಟೇರಿಯನ್ಸ್ಗಂತೂ ಚಿಕನ್ ತುಂಬಾ ಇಷ್ಟ ಆಗ್ತಾ ಇರುತ್ತೆ, ತುಂಬಾ ತಿನ್ಬೇಕು ಅನ್ಸ್ತಾ ಕೊಡೋ ಚಿಂಟು ಒಂಚೂರು ಕೊಡೋ ಚಿಕ್ಕದು. ಚಳಿಗಾಲಕ್ಕೆ ನಾನ್ ವೆಜ್ ತಿನ್ಬೇಕಂತ ಅನ್ಸ್ತಿದೆಯಲ್ಲ. ಬರ್ದಾಯ್ತಾ ಹೋಮ್ವರ್ಕ್ಸ್ ಎಲ್ಲ? ಹಾಗೆ ಅಮ್ಮನ ಮನೆಗೆ ಹೋದ್ವಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಆಗಿಲ್ಲ. ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.